ಆಸ್ಟ್ರಿಯಾ ದೇಶದ ಶಾಲೆಯಲ್ಲಿ ಶೂಟೌಟ್ಗೆ 9 ಬಲಿಯಾಗಿದೆ. ಶಾಲಾ ವಿದ್ಯಾರ್ಥಿಗಳ ಮೇಲೆ ಗುಂಡನ್ನ ಹಾರಿಸಿದ್ದಾರೆ ವಿದ್ಯಾರ್ಥಿ. ಶೂಟೌಟ್ ಬಳಿಕ ವಿದ್ಯಾರ್ಥಿ ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಐರೋಪ್ಯ ರಾಷ್ಟ್ರ ಆಸ್ಟ್ರಿಯಾದಲ್ಲಿ ಅಮೆರಿಕ ಮಾದರಿ ಶೂಟೌಟ್ ಜರುಗಿದೆ. ಶಾಲೆಯ ಶೌಚಾಲಯದಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಂತಹ ವಿದ್ಯಾರ್ಥಿ ಶೂಟೌಟ್ ಬಳಿಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ವಿದ್ಯಾರ್ಥಿ. ಆಸ್ಟ್ರಿಯಾ ದೇಶದ ಗಾರ್ಜ್ ನಗರದಲ್ಲಿ ನಡೆದಿರುವಂತಹ ಅಮಾನುಷ ಘಟನೆ. ಸ್ಥಳೀಯ ಕಾಲಮಾನ ಪ್ರಕಾರ ಬೆಳಿಗ್ಗೆ 10 ಗಂಟೆಗೆ ನಡೆದಿರುವಂತಹ ಶೂಟೌಟ್. ಗುಂಡಿನ ಸದ್ದನ್ನ ಕೇಳಿದ ತಕ್ಷಣ ಕೂಡಲೇ ಸ್ಥಳಕ್ಕೆ ಪೊಲೀಸರು ಕೂಡ ಧಾವಿಸಿದ್ದಾರೆ. ಹೆಲಿಕಾಪ್ಟರ್ ಮೂಲಕ ಘಟನಾ ಸ್ಥಳಕ್ಕೆ ಪೊಲೀಸರು ಧಾವಿಸಿದ್ದಾರೆ. ವಿದ್ಯಾರ್ಥಿಗಳು ಶಿಕ್ಷಕ ವೃಂದವನ್ನ ತೆರವುಗೊಳಿಸಿ ಕಾರ್ಯಾಚರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಯಾಕಾಗಿ ಈ ಒಂದು ಶೂಟೌಟ್ ಆಯಿತು, ವಿದ್ಯಾರ್ಥಿ ಯಾಕೆ ಈ ರೀತಿಯಾಗಿ ಶೂಟೌಟ್ ಮಾಡಿದ್ದು ಅಂತ ಹೇಳಿ ವಿದ್ಯಾರ್ಥಿ ಕೂಡ ಶೂಟೌಟ್ ಮಾಡಿ ತಾನು ಕೂಡ ಶೂಟೌಟ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಶಾಲೆಯ ಶೌಚಾಲಯದಲ್ಲಿ ವಿದ್ಯಾರ್ಥಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಆಸ್ಟ್ರಿಯಾ ದೇಶದ ಶಾಲೆಯಲ್ಲಿ ಶೂಟೌಟ್ಗೆ 9 ವಿದ್ಯಾರ್ಥಿಗಳು ಬಲಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಾಗಿ ಗುಂಡು ಹಾರಿಸಿದ್ರು, ಪಿಸ್ತೂಲ್ ಹೇಗೆ ಸಿಕ್ತು ಅನ್ನೋದು ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ಸೇನು ದಿಲೀಪ್, ಆಸ್ಟ್ರಿಯಾ ದೇಶದ ಶಾಲೆಯಲ್ಲಿ ಶೂಟೌಟ್ಗೆ 9 ಬಲಿಯಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. 9 ಜನರು ಕೂಡ ವಿದ್ಯಾರ್ಥಿಗಳೇನ ಅಥವಾ ಅಲ್ಲಿನ ಸಿಬ್ಬಂದಿಗಳು ಏನಾದರೂ ಕೂಡ ಬಲಿಯಾಗಿದ್ದಾರೆ? ಯಾಕಾಗಿ ಈ ಒಂದು ಶೂಟೌಟ್ ಆಯಿತು ಅಂತ ಹೇಳಿ. ಹೌದು ರಮ್ಯ, ಏನೊಂದು ಈ ಒಂದು ಶಾಲೆಯಲ್ಲಿ ಬಲಿಯಾದಂತ ಒಟ್ಟು 8 ಜನ ವಿದ್ಯಾರ್ಥಿಗಳು ಮತ್ತೆ ಜೊತೆಗೆ ಗುಂಡು ಹಾರಿಸಿದವ ಕೂಡ ಒಬ್ಬ ವಿದ್ಯಾರ್ಥಿ. ಹಂಗಾಗಿ ಒಟ್ಟು 9 ಜನ ವಿದ್ಯಾರ್ಥಿಗಳು ಬಲಿಯಾಗಿದ್ದಾರೆ ಈ ಒಂದು ಘಟನೆಯಲ್ಲಿ. ಮತ್ತೆ ಗುಂಡು ಹಾರಿಸಿದ ವಿದ್ಯಾರ್ಥಿ ಆತ ಹೋಗಿ ಶಾಲೆಯ ಒಂದು ಶೌಚಾಲಯ ಏನಿದೆ ಅಲ್ಲೋಗಿ ಬಾಗ್ಲಾಕೊಂಡು ತನಗೆ ತಾನೇ ಶೂಟ್ ಮಾಡ್ಕೊಂಡಿದ್ದಾನೆ. ಈ ಮೂಲಕ ಈ ಒಂದು ಇಡೀ ಘಟನೆಯಲ್ಲಿ ಸದ್ಯದ ಮಟ್ಟಿಗೆ 9 ಅಂತ ಹೇಳ್ಬಿಟ್ಟು ನಂಬರ್ ಸಿಗ್ತಾ ಇದೆ. ಗೊತ್ತಿಲ್ಲ, ತುಂಬಾ ಜನ ಈ ಘಟನೆಯಲ್ಲಿ ತುಂಬಾ ವಿದ್ಯಾರ್ಥಿಗಳು ಗಾಯಾಳುಗಳಾಗಿದ್ದು ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಈ ಪೈಕಿ ತುಂಬಾ ಜನ ಕ್ರಿಟಿಕಲ್ ಇದ್ದಾರೆ ಅಂತಾನು ಕಂಡು ಬರ್ತಾ ಇದೆ. ಶಾಲೆ ಆರಂಭವಾದ ಸ್ವಲ್ಪ ಹೊತ್ತಿನಲ್ಲೇ ಅಂದ್ರೆ ಅಲ್ಲಿನ ಸ್ಥಳೀಯ ಕಾಲಮಾನ ಬೆಳಗ್ಗೆ 10 ಗಂಟೆಯ ವೇಳೆಗೆ ಈ ಒಂದು ಶಾಲೆ ಒಳಗಿಂದ ಗುಂಡಿನ ದಾಳಿ ಶಬ್ದ ಕೇಳಿ ಬಂದಿದೆ. ಈ ಒಂದು ಮಧ್ಯ ಯುರೋಪ್ ನಲ್ಲಿರೋ ಈ ಆಸ್ಟ್ರಿಯಾ ದೇಶದಲ್ಲಿ ಕೂಡ್ಲೆ ಈ ಒಂದು ವಿಷಯ ತಿಳಿದು ಬಂದ ಕೂಡಲೇ ಪೊಲೀಸ್ನವರು ಹೆಲಿಕಾಪ್ಟರ್ ಮೂಲಕ ಸ್ಥಳಕ್ಕೆ ಧಾವಿಸಿ ಆ ಒಂದು ಏನಾಗಿದೆ ಕ್ಯಾಶುಯಾಲಿಟೀಸ್ ಅಂತೆಲ್ಲ ಪತ್ತೆ ಹಚ್ಚಿ ಮೊದಲಿಗೆ ಮಕ್ಕಳನ್ನ ಮತ್ತೆ ಶಿಕ್ಷಕರನ್ನ ಮತ್ತೆ ಇತ್ಯಾದಿ ವೃಂದವನ್ನ ರಕ್ಷಣೆ ಮಾಡಿದ್ದಾರೆ ಮೊದಲಿಗೆ. ಆ ನಂತರ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಹಲವು ವಿದ್ಯಾರ್ಥಿಗಳು ಗಾಯಗೊಂಡಿದ್ರು. 9 ವಿದ್ಯಾರ್ಥಿಗಳು ಸ್ಥಳದಲ್ಲೇ ಮೃತಪಟ್ಟಿದ್ರು. ಇನ್ನು ಈ ಘಟನೆ ಕಾರಣ ಏನು ಅಂತ ತಿಳಿದು ಬಂದಿಲ್ಲ. ಆಗ ನೋಡಿದ್ರೆ ಈ ರೀತಿಯಾದ ಶಾಲೆಯಲ್ಲಿ ನಡೆಯುವಂತ ಶೂಟೌಟ್ ಘಟನೆಗಳು ಅಮೆರಿಕದಲ್ಲಿ ಸರ್ವೇ ಸಾಮಾನ್ಯ. ಯುರೋಪ್ನ ಯಾವ ದೇಶಗಳಲ್ಲೂ ಈ ರೀತಿಯಾದಂತ ಘಟನೆಗಳು ನಡೆದಿರೋ ಉದಾಹರಣೆ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಅಂತ ಹೇಳ್ಬೋದು. ಆದ್ರೆ ಆಸ್ಟ್ರಿಯಾ ದೇಶದಲ್ಲಿ ನಡೆದಿರೋದು ಈ ಘಟನೆ ನಿಜಕ್ಕೂ ಎಲ್ಲರಿಗೂ ಶಾಕ್ ತಂದಿದೆ. ಯಾಕಂದ್ರೆ ಅಮೆರಿಕದಲ್ಲಿ ಶಸ್ತ್ರಾಸ್ತ್ರ ನಿಯಮಗಳೇನಿದ್ದಾವೆ ಅದು ತುಂಬಾ ಸಡಿಲವಾಗಿದೆ. ಹಂಗಾಗಿ ಅಮೆರಿಕದಲ್ಲಿ ಸುಲಭವಾಗಿ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಪಿಸ್ತೂಲು ಬಂದೂಕು ಕೈಗೆ ಸಿಗುತ್ತೆ. ಆದ್ರೆ ಯುರೋಪ್ ದೇಶಗಳಲ್ಲಿ ತುಂಬಾ ಸ್ಟ್ರಾಂಗ್ ಇದೆ ಕಾನೂನು. ಆಗಿದ್ರು ಕೂಡ ಈ ರೀತಿಯಾದಂತ ಘಟನೆ ನಡೆದಿದೆ. ಹಾಗಾಗಿ ಪೊಲೀಸ್ನವರು ತನಿಖೆ ನಡೆಸಿದ್ದಾರೆ. ಮತ್ತೆ ಈ ರೀತಿಯಾದಂತ ಘಟನೆಗಳು ಒಂಥರ ಸಮೂಹ ಸನ್ನಿ ರೀತಿ ಹಲವು ಮಕ್ಕಳಿಗೆ ಪ್ರೇರಣೆ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಪೊಲೀಸರು ಮತ್ತೆ ಶಿಕ್ಷಣ ಸಂಸ್ಥೆ ಹೆಚ್ಚಿನ ನಿಗಾ ವಹಿಸಿದ್ದಾರೆ ರಮ್ಯಾ.